ವೀಕ್ಲಿ ಅಪ್ಡೇಟ್. ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಡಿಫೆನ್ಸ್ ಅಗ್ರಿಮೆಂಟ್ ಏನು, ಅಮೆರಿಕ ಮತ್ತು ಇಂಡಿಯಾ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನು, ಇನ್ನು ನಿಫ್ಟಿ ಅದಕ್ಕೆ ಯಾವ ತರ ಮೂವ್ಮೆಂಟ್ ಆಗ್ತಾ ಇದೆ, ಗೋಲ್ಡ್ ಅಪ್ಡೇಟ್ಸ್ ಏನು, GST ಇಂಪ್ಲಿಮೆಂಟೇಷನ್ ಮತ್ತು ಸ್ಟಾಕ್ಸ್ ಯಾವ ತರ ಮೂವ್ಮೆಂಟ್ ಆಗ್ತಾ ಇದಾವೆ, ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ರೀಸೆಂಟ್ ಡೆವಲಪ್ಮೆಂಟ್ಸ್ ಮತ್ತು ನ್ಯೂಸ್ ಬಗ್ಗೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋ ತರ ತಿಳಿಸ್ಕೊಡ್ತೀನಿ. ನಮಸ್ಕಾರ, ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ನಿಫ್ಟಿ ನೋಡೋದಾದ್ರೆ ಓವರ್ ಆಲ್ ವೀಕ್ ಅಲ್ಲಿ 213 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 25,327 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೈಡೆ ಸ್ವಲ್ಪ ಲೈಟ್ ಆಗಿ ಡ್ರ್ಯಾಗ್ ಆಗಿದೆ, ಅದಕ್ಕೆ ರೀಸನ್ ನೆಕ್ಸ್ಟ್ ಹೇಳ್ತೀನಿ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 528 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 55,458 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 729 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 82,626 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಡೆವಲಪ್ಮೆಂಟ್ಸ್ ಏನಂದ್ರೆ ಅವೆರಡು ಕಂಟ್ರಿಗಳ ಮಧ್ಯೆ ಡಿಫೆನ್ಸ್ ಅಗ್ರಿಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಡಿಫೆನ್ಸ್ ಅಗ್ರಿಮೆಂಟ್ ಆದಾಗ ಈಗ ಇಂಡಿಯಾಗೆ ಏನು ಅದ್ರ ಎಫೆಕ್ಟ್ ಅಂದ್ರೆ, ಇಷ್ಟು ದಿವಸ ಇಂಡಿಯಾ ಪಾಕಿಸ್ತಾನ ಏನಾದ್ರೂ ಜಗಳ ನಡೆದಾಗ ಬರೀ ಪಾಕಿಸ್ತಾನ ಒಂದೇ ಎದುರಾಳಿ ಆಗಿತ್ತು. ಆದ್ರೆ ಡಿಫೆನ್ಸ್ ಅಗ್ರಿಮೆಂಟ್ ಆಗೋದ್ರಿಂದ ಸೌದಿ ಅರೇಬಿಯನು ಇನ್ವಾಲ್ವ್ಮೆಂಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಸೊ ಮೊದಲು ಏನಾಗಿತ್ತು ಅಂದ್ರೆ ನಮ್ಗೆ ಎರಡೇ ರಾಷ್ಟ್ರಗಳು ಶತ್ರು ರಾಷ್ಟ್ರಗಳಾಗಿದ್ವು, ಒಂದು ಪಾಕಿಸ್ತಾನ, ಇನ್ನೊಂದು ಚೈನಾ. ಚೈನಾ ಈಗ ಮಿತ್ರ ರಾಷ್ಟ್ರ ಆಗಿದೆ, ಆದ್ರೆ ಪಾಕಿಸ್ತಾನ ಜೊತೆ ಸೌದಿ ಅರೇಬಿಯಾ ಜಾಯಿನ್ ಆಗ್ತಾ ಇದೆ. ಮತ್ತೆ ರಣದೀಪ್ ಜೈಸ್ವಾಲ್ ಅವರು ಹೇಳ್ತಾ ಇದ್ದಾರೆ, ನಮಗೂ ಸೌದಿ ಅರೇಬಿಯಾಗೂ ತುಂಬಾ ನಂಟಿದೆ, ಹಿಸ್ಟಾರಿಕಲಿ ಹೇಳ್ಬೇಕಾದ್ರೆ ಒಳ್ಳೆ ನಂಟಿದೆ ಅಂತಾನು ಹೇಳ್ತಾ ಇದ್ದಾರೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನ ಹೇಳ್ತಾ ಇದ್ದಾರೆ, ನಮಗೂ ಸೌದಿ ಅರೇಬಿಯಾಗೂ ಒಂದು ಒಳ್ಳೆ ಸ್ಟ್ರಾಟಜಿಕ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅಂತಾನು ಹೇಳ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತಂದ್ರೆ ಡಿಫೆನ್ಸ್ ನ ಇಂಡಿಯಾದಿಂದ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಒಂದು ಅಲರ್ಟ್ ಬರ್ತಾ ಇದೆ. ಇನ್ನು US ಮತ್ತು ಅಮೆರಿಕ ಹೇಳೋದಾದ್ರೆ, ಅಮೆರಿಕದ ಒಂದು ರೀಸೆಂಟ್ ಡೆವಲಪ್ಮೆಂಟ್ಸ್ ಹೇಳೋದಾದ್ರೆ, ಟ್ರಂಪ್ ಅವರು ನರೇಂದ್ರ ಮೋದಿಗೆ ಫೋನ್ ಮಾಡಿಬಿಟ್ಟು ಬರ್ತ್ಡೇ ವಿಶಸ್ ಹೇಳ್ತಾರೆ. ಆಮೇಲೆ ಅವರು ಉಕ್ರೇನ್ ಮತ್ತು ರಷ್ಯಾ ವಾರ್ ನಿಲ್ಸೋದಕ್ಕೆ ಪುಷ್ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ಹೇಳ್ತಾರೆ ಟ್ರಂಪ್ ಅವರು, ಮೋದಿ ಅವರು ನಮ್ಗೆ ತುಂಬಾ ಆತ್ಮೀಯರು ಅಂತಾನು ಹೇಳ್ತಾರೆ, ಗುಡ್ ಫ್ರೆಂಡ್ ಅಂತಾನು ಹೇಳ್ತಾ ಹೋಗ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು US ಮತ್ತು ಇಂಡಿಯಾ ಟ್ರೇಡ್ ಡೀಲ್, ಅಮೆರಿಕ ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಅಲ್ಲಿ ಏನಾಗ್ತದೆ ಅಂದ್ರೆ 25% ಪೆನಾಲ್ಟಿಗೆ US ಇಂದ ಅಂದ್ರೆ ಅಮೆರಿಕ ಇಂದ ಇಂಡಿಯಾಗೆ ಬಂದ್ಬಿಟ್ಟು ಒಂದು ಟೀಮು ಎಕ್ಸ್ಪ್ಲನೇಷನ್ ಮಾಡುತ್ತೆ. ಅದಕ್ಕೆ ಪ್ರತಿಯುತ್ತರವಾಗಿ ಇಂಡಿಯಾದ ಒಂದು ಟೀಮನ್ನು ಎಕ್ಸ್ಪ್ಲನೇಷನ್ ಮಾಡಿ ಪಾಸಿಟಿವ್ ಔಟ್ಕಮ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಒಬ್ಬ ಚೀಫ್ ಎಕನಾಮಿಕ್ ಅಡ್ವೈಸರ್ ಹೇಳ್ತಾರೆ, ನವೆಂಬರ್ ಅಷ್ಟೊತ್ತಿಗೆ ಈ ಪೆನಾಲ್ಟಿ ತೆಗೆದುಹಾಕೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನು ಹೇಳ್ತಾ ಇದ್ದಾರೆ. ಇನ್ನ ಟ್ರಂಪ್ ಅವರು ರಾತ್ರಿ ಒಂದು ಅನೌನ್ಸ್ಮೆಂಟ್ ಮಾಡಿದರೆ, H1B ವರ್ಕರ್ ವೀಸಾ 1,000 to 5,000 ಇದ್ದಿದ್ದು $1 lakh ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದು ಯಾರ್ಯಾರು ವರ್ಕ್ ಮಾಡಕ್ ಹೋಗ್ತಾರೋ ಅವ್ರಿಗೆಲ್ಲ ಟೆನ್ಷನ್ ತರ್ತಾ ಇದೆ. ಮತ್ತೆ ವಿಸಿಟ್ ಯಾರ್ಯಾರು ಕೊಟ್ಟಿದಾರೋ ಬೇರೆ ದೇಶಗಳಿಗೆ ಮತ್ತೆ ವಾಪಸ್ ಇಮಿಡಿಯೇಟ್ ಆಗಿ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ $1 lakh ವೀಸಾ ಚಾರ್ಜಸ್ ಆಗಿ ಕೊಡಬೇಕಾಗುತ್ತೆ. ಇನ್ನು ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ 0.25 ಅಷ್ಟು ರೇಟ್ ಕಟ್ ಮಾಡಿದೆ. ಅಂದ್ರೆ ಬೆಂಚ್ ಮಾರ್ಕ್ ಬಂದು 4 to 4.25% ಆಗಿದೆ. ಇನ್ನು ಜಪಾನ್ SMBC ಅವರು ಯೆಸ್ ಬ್ಯಾಂಕ್ ನ 20% ಸ್ಟೇಕ್ ನ ಅಕ್ವೈರ್ ಮಾಡಿದ್ದಾರೆ SBI ಮತ್ತು ಅದರ್ ಬ್ಯಾಂಕ್ಗಳಿಂದ. ಇದು SBIಗೆ ಗುಡ್ ನ್ಯೂಸ್ ಆಗಿದೆ. ಇನ್ನು ಅದಾನಿ ಗ್ರೂಪ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನ್ ಅಲಿಗೇಷನ್ ಮಾಡಿದ್ರು ಹೈಡನ್ಬರ್ಗ್ ಅವರು, ಆ ಅಲಿಗೇಷನ್ ನ ಕ್ಲಿಯರ್ ಚಿಟ್ ಕೊಟ್ಟಿದೆ ಸೆಬಿ ಅವರು. ಸೊ ಇದರಿಂದ ಏನಾಯ್ತಂದ್ರೆ ಗೌತಮ್ ಅದಾನಿ ಅವರು ಅದನ್ನೇ ಹೇಳ್ತಾ ಇದ್ರು, ನಾವು ಯಾವುದೇ ತರಹದ ಮ್ಯಾನಿಪುಲೇಷನ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಅದನ್ನೇ ಇವಾಗ ಸೆಬಿ ಡಾಕ್ಯುಮೆಂಟೇಶನ್ ಅಲ್ಲಿ ಕೊಟ್ಟಿದೆ ಅಂತ ಹೇಳ್ತಿದ್ರು. ಇದರಿಂದ ಪಾಸಿಟಿವ್ ನ್ಯೂಸ್ ಆಗ್ಬಿಟ್ಟು ಎಲ್ಲಾ ಅದಾನಿ ಶೇರ್ಸ್ ರ್ಯಾಲಿ ಸ್ಟಾರ್ಟ್ ಆಗಿದ್ವು. ಇನ್ನ ಅದಾನಿ ಪವರ್ ನ ಒಂದು ಶೇರ್ಗೆ 5 ಶೇರ್ ತರ ಸ್ಟಾಕ್ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. ಟಾಟಾ ಮೋಟರ್ ಡಿಮರ್ಜಿಂಗ್ ಅಫಿಷಿಯಲಿ ಅನೌನ್ಸ್ ಆಗಿದೆ. 1st of October 2025 ಇಂದ ಒಂದು ಟಾಟಾ ಮೋಟರ್ ಕಂಪನಿನ 2 ಕಂಪನಿಗಳಾಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಒಂದ್ ಬಂದ್ಬಿಟ್ಟು ಪ್ಯಾಸೆಂಜರ್ ವೆಹಿಕಲ್, ಅನದರ್ ಒಂದ್ ಬಂದ್ಬಿಟ್ಟು ಕಮರ್ಷಿಯಲ್ ವೆಹಿಕಲ್. ಪ್ಯಾಸೆಂಜರ್ ವೆಹಿಕಲ್ ಯಾವ ಅಂದ್ರೆ ಪ್ಯಾಸೆಂಜರ್ ಕಾರು, ಎಲೆಕ್ಟ್ರಿಕ್ ವೆಹಿಕಲ್, ಜಾಗ್ವಾರ್, ಲ್ಯಾಂಡ್ ರೋವರ್ ಇದು. ಇನ್ನು ಕಮರ್ಷಿಯಲ್ ವೆಹಿಕಲ್ ಯಾವ ಅಂದ್ರೆ ಟ್ರಕ್ ಅಂಡ್ ಬಸ್. ಇನ್ನು ನಿಫ್ಟಿ ನೋಡೋದಾದ್ರೆ ಆಲ್ಮೋಸ್ಟ್ 4-5 ಮಂತ್ಸ್ ಇಂದ ಅದು ರೇಂಜ್ ಬೌಂಡ್ ಆಗೇ ಇದೆ. ಆದ್ರೆ ಲಾಸ್ಟ್ 15 ಡೇಸ್ ಇಂದ ಆಲ್ಮೋಸ್ಟ್ 1000 ಪಾಯಿಂಟ್ಸ್ ರ್ಯಾಲಿ ಕೊಟ್ಟಿದೆ. ಸೊ 25,327 ಅಲ್ಲಿ ಕ್ಲೋಸ್ ಆಗಿದೆ. ಎಬೋ 25,400 ಇದ್ರೆ ಇಟ್ಸ್ ಎ ವೆರಿ ಗುಡ್ ಬೈ ಝೋನ್, ಸ್ಟ್ರಾಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,700 ಆಗುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 24,400 ಆಗಿದೆ. ಇನ್ನು ನಿಫ್ಟಿಗೆ ಎಂತ ಗುಡ್ ನ್ಯೂಸ್ ಬಂದ್ರು ಮೂವ್ಮೆಂಟ್ ಆಗ್ತಲ್ಲ. ಕಾರಣ ಏನಂದ್ರೆ ಒಂದು ಫೈರ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು.
ಟ್ರಂಪ್ ಒಂದಲ್ಲ ಒಂದು ಕಿತಾಪತಿ ನೋಡಿ, ಎಲ್ಲಾ ಟ್ರೇಡ್ಗಳು ಚೆನ್ನಾಗಿ ನಡೀತಿದೆ ಅಂದಾಗ ಒಂದು ರಾಕೆಟ್ ಬಿಟ್ಟಿದ್ದಾರೆ, ಅದೇ H1B ವರ್ಕರ್ ವೀಸಾ. ಸೊ ಇಂಥ ಒಂದು ಟ್ವಿಸ್ಟ್ಗಳಿಂದನೇ ನಿಫ್ಟಿ ಒದ್ದಾಡ್ತಾ ಇದೆ ಮೇಲೆ ಹೋಗೋದಕ್ಕೆ. ಇನ್ನು ಓವರ್ ಆಲ್ ಗೋಲ್ಡ್ ನೋಡೋದಾದ್ರೆ ರ್ಯಾಲಿ ಕೊಡ್ತಾನೆ ಇದೆ, ಆಲ್ಮೋಸ್ಟ್ ಆಲ್ ಟೈಮ್ ಹೈ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಲಾಸ್ಟ್ 1 ವೀಕ್ ಇಂದ ರೇಂಜ್ ಬೌಂಡ್ ಅಂತಾನೆ ಹೇಳ್ಬೋದು, 1% ರ್ಯಾಲಿ ಕೊಟ್ಟು. ಇನ್ನ ಗೋಲ್ಡ್ ಒಂದೇ ಮೇಲೆ ಹೋಗ್ತಾ ಇದೆ ಅಂದಾಗ ಗೋಲ್ಡ್ ಪ್ರೈಸ್ ಒಂದೇ ಅಲ್ಲ, ನಾವೇನಾದ್ರೂ ಆರ್ನಮೆಂಟ್ ತಗೊಳಕ್ ಹೋದಾಗ ಗೋಲ್ಡ್ ಜೊತೆ ಎಲ್ಲಾ ಚಾರ್ಜಸ್ ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಎಲ್ಲ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ಏನಂದ್ರೆ 50,000 ಇದ್ದಿದ್ದು ಗೋಲ್ಡ್ 1 lakh ವರೆಗೂ ಇದೆ ಅಂದ್ರೆ 50,000ಗೆ 20% ಅಂದಾಗ ಬರೀ 10,000 ಅಷ್ಟೇ ವೇಸ್ಟೇಜ್, ಮೇಕಿಂಗ್ ಚಾರ್ಜ್, GST ಅಂತ ಇರುತ್ತೆ. ಆದ್ರೆ ಈಗ 1 lakh ಹೋದಾಗ ಅದು 20,000 ವರೆಗೂ ಆಗುತ್ತೆ 20% ಅಂದ್ರೆ. ಸೊ ಇದೆಲ್ಲ ಗೋಲ್ಡ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ರುಪಿ ನೋಡೋದಾದ್ರೆ ಆಲ್ಮೋಸ್ಟ್ ರೆಕಾರ್ಡ್ ಲೋ ಅಲ್ಲೇ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಲಾಸ್ಟ್ 1 ವೀಕ್ ಅಲ್ಲಿ ಒಂದು ಸ್ವಲ್ಪ ಚೇತರಿಕೆಯನ್ನ ನೋಡಿದ್ವಿ. ಇನ್ನು ಕ್ರೂಡ್ ಆಯಿಲ್ ಬಗ್ಗೆ ಹೇಳೋದಾದ್ರೆ ಕ್ರೂಡ್ ಆಯಿಲ್ $61 per ಬ್ಯಾರೆಲ್ ಇಂದ $65 per ಬ್ಯಾರೆಲ್ ಈ ಮಧ್ಯದಲ್ಲೇ ಆಲ್ಮೋಸ್ಟ್ 4 ಮಂತ್ಸ್ ಇಂದಾನು ಟ್ರೇಡ್ ಆಗ್ತಾ ಇದೆ. ಇನ್ನು ಡಿಫೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಆಲ್ರೆಡಿ ನಾವು ಅಂದಂಗೆ ಪಾಕ್, ಸೌದಿ ಅರೇಬಿಯಾ ಟೆನ್ಷನ್ ಇಂದನೂ ಡಿಫೆನ್ಸ್ ನಾವು ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಡಿಫೆನ್ಸ್ ಎಲ್ಲಾ ಒಂದು ಮೆಟೀರಿಯಲ್ಸ್ ನ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಒತ್ತು ಕೊಡ್ತಾ ಇರೋದ್ರಿಂದ ಡಿಫೆನ್ಸ್ ಕಂಪನಿಗಳು ಚೆನ್ನಾಗಿ ಪಾಸಿಟಿವ್ ನ್ಯೂಸ್ ಇರುತ್ತೆ. ಇನ್ನು ಅದೇ ತರನೇ ನಾವು ಇಂಡಿಯನ್ ಡಿಫೆನ್ಸ್ ನ ಎಕ್ಸ್ಪೋರ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಇನ್ನ ಜಿಯೋಗ್ರಫಿಕಲ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಇನ್ನ ಏರ್ ಇಂಡಿಯಾಗೆ ಒಂದು ದೊಡ್ಡ ಪ್ರಾಜೆಕ್ಟ್ 2 lakh crore ಪ್ರಾಜೆಕ್ಟ್ ಸಿಕ್ಕಿರೋದ್ರಿಂದನೂ ಎಲ್ಲಾದ್ರ ಕಡೆಯಿಂದ ಡಿಫೆನ್ಸ್ ಸೆಕ್ಟರ್ ಚೆನ್ನಾಗಿ ಮೂವ್ ಆಗ್ತಾ ಇದಾವೆ. ಇನ್ನು ಅದೇ ತರ ರೈಲ್ವೆ ಸೆಕ್ಟರ್ ನೋಡೋದಾದ್ರೆ ಬಜೆಟ್ ನ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ರೈಲ್ವೆ ಸ್ಟಾಕ್ಸ್ ಎಲ್ಲ ಮೂವ್ಮೆಂಟ್ ಸ್ಟಾರ್ಟ್ ಆಗಿದಾವೆ. ಇನ್ನು 3.2 ಬಿಲಿಯನ್ ಒಂದು ರೈಲ್ವೆ ಟ್ರ್ಯಾಕ್ ಆಗ್ತಾ ಇರೋದ್ರಿಂದ ನಿಯರೆಸ್ಟ್ ಚೈನಾ ಬಾರ್ಡರ್ ಹತ್ರ ಅಲ್ಲಿ ಅದಕ್ಕೋಸ್ಕರನು ಎಲ್ಲಾ ರೈಲ್ವೆ ಸ್ಟಾಕ್ಸ್ ಮೂವ್ಮೆಂಟ್ಸ್ ನೋಡ್ತಾ ಇದಾವೆ. ಇನ್ನು GST ಬಗ್ಗೆ ಹೇಳೋದಾದ್ರೆ GST ನವರಾತ್ರಿ ಬಂತು, ಇನ್ನು GST ಇಂಪ್ಲಿಮೆಂಟೇಷನ್ 22nd ಇಂದ ಅಂದ್ರೆ ಮಂಡೇ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಾ ಪರ್ಚೇಸರ್ಸ್ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ತಾ ಇರ್ಬೋದು. ಇನ್ನ ಅದೇ ಸಲುವಾಗಿ ಆಟೋ ಸೆಕ್ಟರ್ಗೆ 28% 18% ಆಗಿರೋದ್ರಿಂದ ಹೀರೋ ಮೋಟರ್ ಕಾರ್ಪ್ ಆಗಿರ್ಬೋದು, M&M ಆಗಿರ್ಬೋದು, ಇನ್ನು ಮಾರುತಿ ಸುಜುಕಿ ಆಗಿರ್ಬೋದು, ಈ ಅಶೋಕ ಲೇಲ್ಯಾಂಡ್ ಆಗಿರ್ಬೋದು, ಇವಕ್ಕೆಲ್ಲ ಗುಡ್ ನ್ಯೂಸ್ ಆಗ್ಬಿಟ್ಟು ಸೇಲ್ಸ್ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಇನ್ನು ಅದೇ ತರ FMCG ಮತ್ತೆ ಕ್ಲಾತ್ಸ್ ಆಗಿರ್ಬೋದು ಪ್ರತಿಯೊಂದು 5% ಬರ್ತಾ ಇರೋದ್ರಿಂದ ಸೊ ಸೇಲ್ಸ್ ಹೆಚ್ಚಾಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಹೊಸ UPI ನ್ಯೂ ರೂಲ್ಸ್ ಬಂದಿರೋದ್ರಿಂದ 1 lakh ಮೊದಲಿತ್ತು, ಲಾಸ್ಟ್ ಮಂಡೇ ಇಂದ 10 lakhs ಅಪ್ ಟು UPI ನ್ಯೂ ರೂಲ್ಸ್ ಒಂದು ಪರ್ ಡೇ ಟ್ರಾನ್ಸಾಕ್ಷನ್ ಇರೋದ್ರಿಂದ ಸೊ ಡಿಜಿಟಲ್ ಪೇಮೆಂಟ್ ರೆಕಾರ್ಡ್ ಹೈ ಅಲ್ಲೇ ಮಾಡ್ತಾ ಇದೆ. ವೀಕ್ಲಿ ಅಪ್ಡೇಟ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ವಿಡಿಯೋ ನೋಡುವಾಗ ಇನ್ಫಾರ್ಮೇಶನ್ ಯೂಸ್ಫುಲ್ ಅನಿಸಿದಾಗ ಲೈಕ್ ಮಾಡಿ, ಮರಿದೆ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.